ನಮ್ಮ ಮನೆಗೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ನನ್ನ ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ, ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರಲಿ ನಾನ್ ವೆಜ್ ಇರಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ. SSLC ಪಾಸ್ PUC ಫೇಲ್ ಅಂತಕ್ಕಂಥ ಒಂದು ಮಾತು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜಗಜ್ಜಾಹೀರಾಗಿ ಹೋಗಿದೆ. ಪ್ರತಿಯೊಬ್ಬರ ಮೊಬೈಲ್ ನಲ್ಲಿಯೂ ಕೂಡ ಕೋಲಾರದ ನಂಜುಂಡೆ ಗೌಡರ ಮಾತುಗಳು ಕಿವಿಯಲ್ಲಿ ಮಿಂಚಿನಂತೆ ಸುದ್ದಿಯನ್ನ ಮಾಡ್ತಾ ಇವೆ. ಯಾಕೆ ಅಂತಂತಂದ್ರೆ ಈ ವ್ಯಕ್ತಿ ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಅಂತಕ್ಕಂಥ ಒಂದು ಗೊಂದಲದಲ್ಲಿ ಜನರು ಇವತ್ತಿಗೂ ಕೂಡ ಇದ್ದಾರೆ. ಆದರೆ ಈ ಒಂದು ಮಾತನ್ನ, ಸತ್ಯದ ಮಾತನ್ನ ಇವರು ಕೋಲಾರದ ಗೌಡರು ಹೇಳುತ್ತಲೇ ಕೂಡ ಎಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬರ್ತಾರೆ. ನಂಜುಂಡೆ ಗೌಡರು ಹೇಳುವ ಮಾತು ಸತ್ಯವಿದೆ, ಇವರಲ್ಲಿ ಯಾವುದೇ ಒಂದು ಸುಳ್ಳಿಲ್ಲ. ಏಕೆ ಅಂತಂತಂದ್ರೆ ಇವತ್ತು ಹೇಳುತ್ತಲೇ ತಾವು ಕೋಟ್ಯಾಧಿಪತಿಗಳಂತಲೂ ಮಧ್ಯ ಭಿಕ್ಷಾಧಿಪತಿ ಆಗಿದ್ದೇನೆಂತಲೂ ಕೂಡ ಮಾತನ್ನು ಹೇಳಿದಾಗ ಯಾರೂ ಕೂಡ ಸಂಶಯ ಪಡ್ತಕ್ಕಂಥ ಒಂದು ವ್ಯವಧಾನವನ್ನ ಹೊಂದದೆ ಹೌದು ಇದು ನಿಜ ಅಂತಕ್ಕಂಥ ಒಂದು ಕನ್ಫರ್ಮೇಶನ್ಗೆ ಬರ್ತಾರೆ ಸ್ನೇಹಿತರೆ. ನಮಸ್ಕಾರ. ನನ್ನ ಹೆಸರು ನಂಜುಂಡೇಗೌಡ ಅಂತ. ಒಬ್ಬ ವ್ಯವಸಾಯಸ್ಥ ಕುಟುಂಬದಿಂದ ಬಂದಿರತಕ್ಕಂಥವನು, ರೈತನ ಮಗ. ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು. ವಿದ್ಯಾರ್ಹತೆ ಬಂದು SSLC ಪಾಸು, PUC ಫೈಲು. ಈ ಹೋಮ್ ನೀಡ್ ಕಾರ್ಡ್ಸ್ ಮತ್ತು ಸ್ವರ್ಣಗೌರಿ ಅಂತಕ್ಕಂಥ ಒಂದು ಸಂಸ್ಥೆಗೆ ನಾನು ಏಪ್ರಿಲ್ 30ನೇ ತಾರೀಕು ಜಾಯಿನ್ ಆಗಿದ್ದು. ಇದು ಬಿಸ್ನೆಸ್ ಇಷ್ಟು ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಮೇಲೆ ಅಲ್ಲಿ ಬರ್ತಾ ಹೋಗ್ತಾ ತಿಳ್ಕೊತಾ ಜೂಮ್ ಮೀಟಿಂಗ್ ಅಟೆಂಡ್ ಮಾಡ್ತಾ ನನಗೆ ತುಂಬ ಆಸಕ್ತಿ ಮತ್ತು ಈ ಬಿಸ್ನೆಸ್ ಮೇಲೆ. ಈ ಬಿಸ್ನೆಸ್ನ ಪ್ರಾರಂಭ ಮಾಡಿದೆ. ಸಂಸ್ಥೆ ಕಡೆಯಿಂದ 100 ಕಾರುಗಳನ್ನು ವಿನ್ ಮಾಡಿ ಅದಕ್ಕೆ ಬಿಟ್ಟರು. ಕೇವಲ 72 ಗಂಟೆಗಳಲ್ಲಿ 6 ಲಕ್ಷ ಬಿಸ್ನೆಸ್ ಮಾಡಿ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಕಾರ್ ವಿನ್ ಮಾಡಿದಂಥ ವ್ಯಕ್ತಿ ಈ ನಂಜುಂಡೇಗೌಡ ಸಂಸ್ಥೆಯಲ್ಲಿ ನಿಮ್ಮ ಎದುರುಗಡೆ ಇದ್ದಾನೆ. ಯಾವುದೇ ಅನುಮಾನ ಪಡ್ತಕ್ಕಂಥದ್ದು ಈ ಸಂಸ್ಥೆ ಅಲ್ಲ. ಈ ಸಂಸ್ಥೆ ಡಿಫರೆಂಟ್ ಸಂಸ್ಥೆ. ಇದುವರೆಗೂ ದೇಶದಲ್ಲಿ ಬಂದಿಲ್ಲ, ಇನ್ನು ಬರುತ್ತೋ ಇಲ್ಲ ಗೊತ್ತಿಲ್ಲ, ಅದ್ರ ವಿಚಾರ ಬೇರೆ. ಮುಂದಿನದನ್ನು ಕಾಣದವರು. ಹೀಗೆ ನಂಜುಂಡೆ ಗೌಡರು ಪಟನೆ ತಮ್ಮ ಮಾತನ್ನ ಪ್ರಾರಂಭ ಮಾಡಿ ಜನರನ್ನ ಮರುಳು ಮಾಡಿ ಬಿಡುತ್ತಾರೇನೋ ಎಂದೆನಿಸುತ್ತದೆ ಅಲ್ವಾ. ಬಂದು SSLC ಪಾಸು, PUC ಫೈಲು. ಈ ಹೋಮ್ ನೀಡ್ ಬಂದು SSLC ಪಾಸು, PUC ಫೈಲು. SSLC ಪಾಸ್, PUC ಫೇಲ್ ಎನ್ನುವ ಕೋಲಾರದ ನಂಜುಂಡೆ ಗೌಡರ MG ನೋಡಿರ್ತಕ್ಕಂಥ ಹಯಾತ್ ಹೋಟೆಲ್ನಲ್ಲಿ ದರ್ಬಾರವನ್ನು ನೋಡಿ ಸ್ನೇಹಿತರೆ. ಸಿಕ್ಕಿದೆ, ಜೊತೆಗೆ ಭಗವಂತನ ಆಶೀರ್ವಾದ. ನಾನು ಭಗವಂತ ನಂಬಿರ್ತಕ್ಕಂಥವನು. ನಾನು ಯಾವ ಪರಿಸ್ಥಿತಿ ಇದ್ದೆ ಅಂತ ನಿಮ್ಮ ಹತ್ರ ಬಂದಾಗ ನಾನು ನೋಡಿದ್ರೆ ನೀವು ಇವತ್ತು ಯಾವ ಪರಿಸ್ಥಿತಿ, ಇವತ್ತು ಯಾವ ಮಟ್ಟದಲ್ಲಿ ಇದ್ದೀನಿ ಅಂತ ಜನ ಮಾತಾಡ್ತಾ ಇದ್ದಾರೆ. ರಾಜ್ಯದಲ್ಲಿ, ದೇಶದಲ್ಲಿ ನನ್ನ ಹೆಸರು ಮಾತಾಡ್ತಾ ಇದ್ದಾರೆ. ಇದಕ್ಕಿಂತ ಭಾಗ್ಯ ನನಗೆ ಯಾವುದು ಬೇಕಾಗಿಲ್ಲ ಸರ್. ನನ್ನ ಮನೆಯಲ್ಲಿ ಹಣ ಚಿನ್ನ ಹೋಗಿತ್ತು, ಇವತ್ತು ಎಲ್ಲರ ಅಕೌಂಟ್ ಅಲ್ಲಿ ಹಣ ತುಂಬಿ ತುಳುಕ್ತಾ ಇದೆ. ಲೈವ್ ಅಲ್ಲಿ ಕೊಡ್ತೀನಿ ನಾಳೆ. ನಿಮಗೆ ಗೊತ್ತಿದೆ ನಮ್ಮ MD ಕೋಲಾರದ ಚಿನ್ನದ ನಾಡಿನವರಾದ ನಂಜುಂಡೆ ಗೌಡರು ಮಾಸಿಕವಾಗಿ ಸ್ವರ್ಣಗೌರಿ ಕಂಪನಿಯಿಂದ 2,82,200 ರೂಪಾಯಿ ಆದಾಯವನ್ನ ಮಾಸಿಕವಾಗಿ ಪಡೆಯುತ್ತಿದ್ದಾರೆ. ಮತ್ತೊಮ್ಮೆ ಕೇಳಿ, 2,82,200 ರೂಪಾಯಿಗಳನ್ನು ಸ್ವರ್ಣಗೌರಿ ಕಂಪನಿಯಿಂದ ನಂಜುಂಡೆ ಗೌಡರ ಕುಟುಂಬವು ಪ್ರತಿ ತಿಂಗಳು ಪಡೆಯುತ್ತಿದೆ. ನಂಜುಂಡೆ ಗೌಡರು ತಮ್ಮ ಒಂದು ಆದಾಯವನ್ನು, ಅಂದರೆ ಸ್ವರ್ಣಗೌರಿ ಕಂಪನಿಯಿಂದ ಬರ್ತಕ್ಕಂಥ ಆದಾಯವನ್ನು ನಿನ್ನೆ ನಮಗೆ ಬಹಿರಂಗವನ್ನು ಪಡಿಸಿದ್ದಾರೆ. ಸಾರ್ವಜನಿಕವಾಗಿ ತಾವು ಸ್ವರ್ಣಗೌರಿ ಕಂಪನಿಯಿಂದ ಎಷ್ಟು ಆದಾಯವನ್ನು ಮಾಡಿಕೊಳ್ತಾ ಇದ್ದೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಿದ್ದು, ಸ್ವತಃ ನಂಜುಂಡೆ ಗೌಡರು 4 ಕಾರುಗಳನ್ನು ವಿನ್ ಮಾಡಿಕೊಂಡಿದ್ದಾರೆ, ಅಚೀವ್ ಮಾಡಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ 6 ವರ್ಷಗಳವರೆಗೆ 16,200 ರೂಪಾಯಿಯಂತೆ 6 ವರ್ಷಗಳವರೆಗೆ ವೇತನವನ್ನು ಕೂಡ ಪಡೆಯುತ್ತಾ ಇದ್ದಾರೆ. ESI ಮತ್ತು PF ಅವರಿಗೆ ದೊರೆಯಲಿದೆ. ಇದರ ಜೊತೆಯಲ್ಲಿ
ಕಾರಿನ ಲೋನಿನ EMI ಆದ 15,000 ರೂಪಾಯಿಗಳನ್ನು ಕೂಡ ನಂಜುಂಡೇಗೌಡರು ಪಡೆಯುತ್ತಿದ್ದಾರೆ. ನಂಜುಂಡೇಗೌಡರ ಧರ್ಮಪತಿಯವರಾದ ಎನ್ ಸುಧಾರ್ ಅವರು ಸಹಿತ 1 ವರ್ಷಗಳ ಕಾಲ ಪ್ರತಿ ತಿಂಗಳು 16,200 ರೂಪಾಯಿಯಂತೆ ವೇತನವನ್ನು ಸ್ವರ್ಣಗೌರಿ ಕಂಪನಿಯಿಂದ ಪಡೆಯುತ್ತಿದ್ದಾರೆ. ನಂಜುಂಡೇಗೌಡರ ಸಹೋದರರಾದ ಅಪ್ಪಾಜಿ ಗೌಡರು ಸಹಿತ 16,200 ರೂಪಾಯಿಯಂತೆ ಮಾಸಿಕವಾಗಿ 1 ವರ್ಷದವರೆಗೆ ಸ್ವರ್ಣಗೌರಿ ಕಂಪನಿಯು ವೇತನವನ್ನು ಕೊಡುತ್ತಲಿದೆ. ಒಟ್ಟಾರೆಯಾಗಿ ನಂಜೇಗೌಡರ ಕುಟುಂಬದ ಮಾಸಿಕ ಆದಾಯ 2,87,200 ರೂಪಾಯಿ. ಮತ್ತೊಮ್ಮೆ ಕೇಳಿ, 2,87,200 ರೂಪಾಯಿ. ರಿಲೇಟಿವ್ಸ್ ನನ್ನ ಮೊಬೈಲ್ ಆಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡ್ಗೆನ ಯಾವ ರೆಸ್ಟೋರೆಂಟ್ ಇಂದ ಆರ್ಡರ್ ಮಾಡಿದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ, ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರ್ಲಿ ನಾನ್ ವೆಜ್ ಇರ್ಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ.